ಚಾನ್ಸಿ, ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲನೂ ಪಾಸಿಟಿವ್ ಆಗೇ ಆಗುತ್ತೆ. ಅದಕ್ಕೆ ಎಲ್ಲನೂ ಒಳ್ಳೇದೇ ಆಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿರು. ಮೊದ್ಲು ನೀನು ಅಳೋದನ್ನ ನಿಲ್ಸು. ನನಗ್ ಮಾತ್ರ ಒಳ್ಳೇದಾಗ್ಬಾರ್ದು ಅನ್ನೋ ಆಸೆನಾ? ನಾನು ಅದಕ್ಕೆ ಅಲ್ವಾ ಕಾಯ್ತಿರೋದು. ಏನ್ ಮಾಡೋದು? ನಡೀತಾ ಇರೋದನ್ನೆಲ್ಲ ನೋಡ್ತಿದ್ರೆ ನನಗ್ ಸ್ವಲ್ಪನೇ ನಂಬಿಕೆ ಹೋಗ್ತಾ ಇದೆ. ತಂಗಿ, ಹಾಗೆಲ್ಲ ಹೇಳ್ಬೇಡ. ನೋಡು, ನಿಮ್ಮಿಬ್ಬರಿಗೂ ನಾನೇ ನಿಂತು ಮದುವೆ ಮಾಡಿಸಿದ್ದು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಇದುವರೆಗೂ ಮಾಡಿಸಿರೋ ಮದುವೆಗಳಲ್ಲಿ ಒಂದು ಮದುವೆನೂ ಒಡೆದೋಗಿಲ್ಲ. ಅದೇ ಥರ ನಿಮ್ಮ ಮದುವೆ ಜೀವನನೂ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ 100% ನಂಬಿಕೆ ಇದೆ. ಯಾಕಂದರೆ ನಾನು ಈ ವೃತ್ತಿನ ಮನಸ್ಫೂರ್ತಿಯಾಗಿ ಮಾಡೋನು. ನಾನು ಸಂಬಂಧಗಳನ್ನ ಬೆಸೆಯೋನ್ ತಂಗಿ, ಬೇರ್ಪಡಿಸೋನಲ್ಲ. ನೀನು ರಾಘು ಸುಖವಾಗಿ 100 ವರ್ಷಗಳ ಕಾಲ ದಂಪತಿಗಳಾಗಿ ಬದುಕ್ತೀರಾ, ಬಾಳ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಹಾಗಾಗಿ ನೀನು ಅದೇ ನಂಬಿಕೆಯಿಂದ ಧೈರ್ಯವಾಗಿರಮ್ಮ. ಹೌದು ಚಾನ್ಸಿ, ರಾಮಾಚಾರಿ ಹೇಳೋದು ನಿಜ. ನೀನು ರಾಘು ಆದಷ್ಟು ಬೇಗ ಒಂದಾಗ್ತೀರ. ಆ ಕಾನ್ಫಿಡೆನ್ಸ್ ನಮಗಿದೆ. ನೀವ್ ಹೇಳೋದೇನೋ ಸರಿನೇ, ಆದ್ರೆ ಪ್ರೀತಿ ಅನ್ನೋದು ಒಂದೇ ಅಲ್ವಲ್ಲ. ನಾನ್ ಮಾತ್ರ ಕಾನ್ಫಿಡೆಂಟ್ ಆಗಿ ಕಾಯ್ತಿದ್ರೆ ಒಂದಾಗ್ಬಿಡ್ತೀವಂತ ಹೇಳಕ್ಕೆ ಇದೇ ಪ್ರೀತಿ, ಇದೇ ಕಾನ್ಫಿಡೆನ್ಸು ಆ ಕಡೆಯಿಂದನೂ ಇರ್ಬೇಕಲ್ವಾ? ನಾನೇನು ರಾಘುಗ್ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಿಲ್ಲ. ಅವ್ನು ನನಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡ್ತಾನೆ. ಅವನಿಗೆ ಫ್ಯಾಮಿಲಿ ಕಮಿಟ್ಮೆಂಟ್ ಅಂತ ಬಂದಾಗ ಯಾವ್ದನ್ ಚೂಸ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅನ್ನೋದಕ್ಕಿಂತ ಅವನ್ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡ್ತಾನೆ. ಯಾಕ ಅವನು ಪ್ರೀತಿನ ಜವಾಬ್ದಾರಿನ ಅಂತ ಪ್ರಶ್ನೆ ಮಾಡಿದ್ರೆ ಅವನಿಗೆ ತೊಂದ್ರೆ ಆದ್ರೂ ಪರವಾಗಿಲ್ಲ ಅಂತ ನಿಸ್ವಾರ್ಥವಾಗಿ ಫ್ಯಾಮಿಲಿಗೋಸ್ಕರ ನಮ್ ಪ್ರೀತಿನೇ ತ್ಯಾಗ ಮಾಡ್ತಾನೆ. ಅಯ್ಯೋಯ್ಯೋ, ಫೋನ್ ಚಾರ್ಜ್ ಹಾಕಿದ್ದಾರೆ, ಒಂದೇ ಸಮ ಬಡ್ಕೋತಾ ಇದೆ. ಅದಕ್ಕೆ ನಾನೇ ಹೇಳೋಣ ಅಂತ ಬಂದೆ. ರಾಮಾಚಾರಿ, ನೀನ್ ಫೋನ್ ಚಾರ್ಜ್ ಹಾಕಿದ್ಯಾ? ಇಲ್ಲಮ್ಮ, ನಂದಿಲ್ಲೇ ಇದೆ. ಚಾರು, ನೀನ್ ಫೋನ್ ಚಾರ್ಜ್ ಹಾಕಿದ್ಯಾ? ನಂದು ಅಲ್ಲ ಅತ್ತೆಮ್ಮ. ಚಾನ್ಸಿ, ಚಾನ್ಸಿ, ನಿನ್ ಫೋನ್ ಏನಾದ್ರು ಚಾರ್ಜಿಗೆ ಹಾಕಿದ್ಯಾ? ಅಯ್ಯೋ, ರಿಂಗ್ ಆಗ್ತಿದೆ, ಬಂದ್ ನೋಡಮ್ಮ. ತಂಗಿ, ಆಗ್ಲಿಂದ ನೀನು ರಾಘು ಏನು ಉತ್ತರ ಹೇಳಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೋತಿದ್ದೆ ಅಲ್ವಾ? ಇವಾಗ ನೋಡ್ರೆ ಫೋನ್ ಬರ್ತಾ ಇದೆ. ಅದು ರಾಘುನೇ ಆಗಿರ್ಬೋದಲ್ಲ, ಹೋಗ್ ನೋಡು. ಹೌದು ಜಾನ್ಸಿ, ಹೋಗ್ ಕಾಲ್ ರಿಸೀವ್ ಮಾಡು. ರಾಘು ನಿನ್ಗೆ, ಜಾನ್ಸಿ, ನನ್ಗೆ ನಿನ್ನ ಬಿಟ್ಟು ಬದುಕಕ್ಕಾಗಲ್ಲ. ನಿನ್ನಿಂದ ದೂರ ಹೋಗ್ಬೇಕು ಅಂತ ಯೋಚನೆ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನ್ನ ದೂರ ಮಾಡ್ಕೊಡಲ್ಲ ಅಂತ ಹೇಳ್ತಾರೆ. ಹೋಗ್ ಮಾತಾಡು. ನೋಡಮ್ಮ, ಇದು ಶುಭ ಶಕುನ, ನಿಜ ಆಗುತ್ತೆ. ಹೋಗ್ ನೋಡೋಗು. ಆಯ್ತಮ್ಮ. ಅಯ್ಯೋ, ತಾತ ಕಿಸ್ಸಲ ಫೋನ್ ಮಾಡಿದ್ದಾರೆ. ಏನಾದ್ರೂ ವಿಷಯ ಗೊತ್ತಾಗಿ ಕೇಳೋದಕ್ ಮಾಡಿರ್ಬೋದಾ? ಇಲ್ಲ, ತಾತನ ಹತ್ರ ಮಾತಾಡೋದಕ್ಕೂ ಮೊದಲು ವಿಷಯ ಏನು ಅಂತ. ಹಲೋ ಮೇಡಮ್, ನಾನೇ ಕಾಲ್ ಮಾಡೋಣ ಅನ್ಕೊಂಡೆ, ಅಷ್ಟರಲ್ಲಿ ನೀವೇ ಮಾಡಿದ್ರಿ. ಏನ್ ವಿಷಯ ರಾಯ್? ತಾತ ಕಿಸ್ಸಲ ಫೋನ್ ಮಾಡಿದ್ದಾರೆ. ಅದೊಂದು ದೊಡ್ಡ ಕತೆ ಮೇಡಮ್. ನಿಮ್ಮ ಮತ್ತೆ ರಾಘು ಸರ್ ಸಂಬಂಧದ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರೋ ನಿಮ್ಮನ್ನ ಆಟ ಆಡ್ಸಕ್ಕೆ ಮನೆಗೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ದಾರೆ. ಏನ್ ಹೇಳ್ತಿದ್ಯಾ ರಾಯ್? ನಂಗೂ ಮೊದಲು ಹೀಗೆ ಶಾಕ್ ಆಯ್ತು ಮೇಡಮ್. ಆದ್ರೆ ನಿಮ್ಮಿಬ್ರು ಸಂಸಾರ ಶುರುವಾಗೋ ಟೈಮಲ್ಲಿ ಈ ನೋಟಿಸ್ ಕಳ್ಸೋಕೆ ರಾಘು ಸರ್ಗೆ ತಲೆ ಕೆಟ್ಟಿದ್ಯಾ ಅನ್ಕೊಂಡು ನಾನು ಸುಮ್ಮನಾದೆ. ಹಾಗಿದ್ರೆ ತಾತ ನೋಟಿಸ್ ನೋಡಿದ್ರ? ನೋಟಿಸ್ ಓಪನ್ ಮಾಡಿದ್ದೆ ಯಜಮಾನ್ರು ಮೇಡಮ್. ಯಜಮಾನ್ರಿಗೂ ನಂಬಕ್ ಆಗ್ಲಿಲ್ಲ. ಅದಕ್ಕೆ ಕ್ಲಾರಿಟಿ ತಗೊಳಕ್ಕೆ ನಿಮ್ಗೆ ರಾಘು ಸರ್ಗೆ ಫೋನ್ ಮಾಡಿದ್ರು, ನೀವು ರಿಸೀವ್ ಮಾಡ್ಲಿಲ್ಲ. ಅದಕ್ಕೆ ಖುದ್ದಾಗಿ ನಾನೇ ಕೇಳ್ಕೊಂಡ್ ಬರ್ತೀನಿ ಅಂತ ಯಜಮಾನ್ರು ನಿಮ್ ಮನೆಗ್ ಬಂದ್ರು ಮೇಡಮ್.
ತಾತ ರಾಘು ಮನೆಗ್ ಬರ್ತಿದಾರ? ಯಾವಾಗ ಹೊರಟ್ರು ರಾಯ್? ಇನ್ನೊಂದು 10-15 ನಿಮಿಷದಲ್ಲಿ ಬರ್ಬೋದು ಮೇಡಮ್. ಸರಿ, ನಾನ್ ಮತ್ತೆ ಮಾಡ್ತೀನಿ. ಸರಿ ಮೇಡಮ್. ಅಯ್ಯೋ, ತಾತ ಯಾಕೆ ಅಲ್ಲಿಗೆ ಹೋದ್ರು? ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನಾನ್ ಮೊದ್ಲಲ್ಲಿಗೆ ಹೋಗ್ಬೇಕು. ಝಾನ್ಸಿ, ರಾಘು ಹತ್ರ ಮಾತಾಡ್ದ? ಏನ್ ಹೇಳಿದ್ರು? ಇಲ್ಲ ಚಾರು, ಅವ್ನ್ ಮಾತಾಡೋ ಪರಿಸ್ಥಿತಿಲಿಲ್ಲ. ಅಲ್ಲಿ ಬೇರೆನೆ ಅನಾಹುತ ಆಗೋಕ್ ಮೊದ್ಲು ನಾನ್ ಹೋಗ್ಬೇಕು. ಅಲ್ಲ, ಈಗ ಅಷ್ಟು ಅರ್ಜೆಂಟ್ ಆಗುವಂಥದ್ದು ಏನಾಯ್ತು? ರಾಘು ಕಡೆಯಿಂದ ನಮ್ಮ ಮನೆಗೆ ಡಿವೋರ್ಸ್ ನೋಟಿಸ್ ಹೋಗಿದೆ. ಇವಾಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ತಾತ ಅವ್ರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಏನಾಗೋದಕ್ಕೂ ಮೊದ್ಲು ನಾನ್ ಅಲ್ಲಿಗೆ ಹೋಗ್ಬೇಕು. ನೀವೇನ್ ಹೇಳ್ತಾ ಇದ್ದೀರಾ ನವದೀಪ್? ಮಾನ್ಯತಾಜಿ, ಆ ಪ್ರಾಪರ್ಟಿ ನನ್ ಕೈ ಸೇರ್ಬಾರ್ದು ಅಂತಾನೆ ನೀವು ನಿಮ್ ಕಡೆ ಆದ್ಮಿನ ಅಲ್ಲಿ ಕಳ್ಸಿ ಪ್ರಾಪರ್ಟಿನ ಪರ್ಚೇಸ್ ಮಾಡಿಸಿದಿರಾ ಅಂತ ನಂಗೆ ಡೌಟ್ ಬರ್ತಾ ಇದೆ. ವಾಟ್ ನಾನ್ಸೆನ್ಸ್! ನಾನ್ ಯಾಕೆ ಹಾಗ್ ಮಾಡ್ಲಿ? ಹೇಗಿದ್ರು ನನ್ನ ಬೇಬಿ ನಿಮ್ ಸೊಸೆಯಾಗಿ ಬರ್ತಾ ಇದ್ದಾಳೆ. ಪ್ರಾಪರ್ಟಿ ನಿಮ್ ಕೈ ಸೇರಿದ್ರೆ ನನ್ನ ಮಗಳಿಗೆ ಬಂದ್ ಹಾಕ್ತಾನೆ. ಸೊ ನಾನ್ ಯಾಕೆ ಹಾಗ್ ಮಾಡ್ಲಿ? ಮತ್ ಯಾರು ಇದೆಲ್ಲ ಮಾಡ್ತಾ ಇರೋದು? ನನ್ ಕೇಳಿದ್ರೆ ನನಗ್ ಹೇಗ್ ಗೊತ್ತು? ಒಂದ್ ವೇಳೆ ಜೈಶಂಕರ್ ಏನಾದ್ರೂ ಮಾಡಿಸ್ತಾ ಇದ್ದಾನ? ನೋ ವೇ, ಬಿಕಾಸ್ ಅವ್ರ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದೆ. ಅಷ್ಟೆಲ್ಲ ಫ್ರೀಡಮ್ ಅವ್ರಿಗೆ ಸಿಗಕ್ಕೆ ಚಾನ್ಸೇ ಇಲ್ಲ. ಒಟ್ನಲ್ಲಿ ಅದಕ್ಕೂ ನನ್ಗೂ ಯಾವ ಸಂಬಂಧನೂ ಇಲ್ಲ. ಅದ್ರ ಅವಶ್ಯಕತೆನೂ ನನಗಿಲ್ಲ. ನಂಬೋದು ಬಿಡೋದು ನಿಮಗ್ ಸೇರಿರೋದು. ಹಾಗಂದ್ರೆ ಹೇಗೆ ಮಾನ್ಯತಾಜಿ? ನಂಗೆ ಇಲ್ಲಿ ದೊಡ್ಡ ಲಾಸ್ ಆಗಿದೆ. ಗೂಡ್ಸ್ ತಗೊಂಡು ಹೋಗ್ತಿರೋದು ನನ್ 20 ಲಾರಿ ಸೀಸ್ ಆಗಿದೆ. ಯಾರು ಸರ್ಚ್ ಮಾಡದೆ ಹಾರ್ಬರ್ ರೀಚ್ ಆಗ್ತಿರುವ ನಮ್ ಲಾರಿ ಇದೇ ಫಸ್ಟ್ ಟೈಮ್ ಲಾಕ್ ಆಗಿದೆ. ಈಗ ನೋಡಿದ್ರೆ ಬಿಡ್ ನನ್ನ ಕೈ ಬಿಟ್ಟು ಹೋಯ್ತು. ಅದು ನಿಮ್ಗಳ ಕಡೆಯಿಂದ ಆಗಿರೋ ಪ್ರಾಬ್ಲಮ್ ಅಲ್ವಾ ನವದೀಪ್? ನೀವಿಲ್ ಬಂದು ಇದ್ ಹಿಂದೆ ನಾನಿದ್ದೀನಿ, ಯಾರು ಗೋವಿಂದ ಅನ್ನೋನು ಬಿಡ್ ಮಾಡಿ ಪ್ರಾಪರ್ಟಿ ತಗೊಂಡಿದ್ದಾನೆ, ಅವ್ನ್ ನನ್ ಕಡೆ ಅವನು ಅಂತ ಹೇಳಿದ್ರೆ ನನಗ್ ಬೇಜಾರಾಗೋದಿಲ್ವಾ ನವದೀಪ್? ಆಂಟಿ, ನಮ್ಮದೇ ಸಮಸ್ಯೆ ತರಕ್ಕೆ ಯಾರೋ ಥರ್ಡ್ ಪಾರ್ಟಿ ಪ್ಲೇ ಮಾಡ್ತಾ ಇದಾರೆ ಅಂತ ನನ್ಗೆ ಅನ್ಸ್ತಾ ಇದೆ. ಇದು ಪಾಯಿಂಟ್ ಅಂತಂದೆ. ಈ ಒಂದು ರೂಟ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ. ಚುಪ್ ಬೈಟು. ಮನಿತಾಜಿ, ಜಯಶಂಕರ್ ಜೈಲಲ್ಲಿ ಲಾಕ್ ಆಗಿದ್ದಾರೆ. ಮತ್ತೆ ಇದೆಲ್ಲ ಯಾರು ಮಾಡಿಸ್ತಿದ್ದಾರೆ? ಒಟ್ನಲ್ಲಿ ಅವ್ರು ಬೇಕಾಗ್ತಿದ್ದವ್ರೆ ಇದನ್ನ ಮಾಡ್ತಿದ್ದಾರೆ ಅಂತ ಕನ್ಫರ್ಮ್. ಆದ್ರೆ ಯಾರಂತ ಗೊತ್ತಾಗ್ತಿಲ್ಲ. ಅದನ್ನ ಕಂಡು ಹಿಡಿಬೇಕು ನವದೀಪ್. ಹೇ ವರುಣ್, ಆ ಗೋವಿಂದ ಯಾರು ಕಳ್ಸಿದಂತ ಕ್ಲಿಯರ್ ಡೀಟೇಲ್ಸ್ ಎಲ್ಲ ನಂಗೆ ಗೊತ್ತಾಗ್ಬೇಕು. ಓಕೆನಾ? ಓಕೆ ಸರ್. ಅಮ್ಮ ಜಾನ್ಸಿ, ಅಮ್ಮ ಜಾನ್ಸಿ. ಜೆಂಟಲ್ಮ್ಯಾನ್. ತಾತ, ನೀವು ಯಾಕಪ್ಪ ಹಂಗ್ ಕೇಳ್ತಾ ಇದ್ಯಾ? ಅಲ್ಲ, ನಾನು ಬರ್ತೀನಿ ಅಂತ ಮುಂಚೆನೆ ಗೊತ್ತಾಗಿದ್ರೆ ಮುಂದ್ಗಡೆ ಬಾಗ್ಲು ಹಾಕೊಂಡು ಎಲ್ಲೋ ಹೋಗ್ಬೋದಾಗಿತ್ತು ಅಂತ ಅನ್ನೋ ತರ ಇದೆ ನಿನ್ ರಿಯಾಕ್ಷನ್. ಹೌದ್ ತಾನೆ? ಅಯ್ಯೋ, ಆ ತರ ಎಲ್ಲ ಏನೂ ಇಲ್ಲ ತಾತ. ನೀವು ಇದ್ದಕ್ಕಿದ್ದ ಹಾಗೆ. ಪುನಪ್ಪ ಬರ್ಬೇಕಾಯ್ತು. ಯಾಕೆಂದ್ರೆ ನೀನ್ ಫೋನ್ ರಿಸೀವ್ ಮಾಡ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಯಾರೋ ಇದನ್ನ ಕಳಿಸಿದ್ದಾರೆ. ಏನ್ ಹೇಳಿದು? ಡೈವರ್ಸ್ ನೋಟಿಸ್. ನಿಮ್ಮಿಬ್ರು ಸಿಹಿ ಸಂಬಂಧ ನೋಡಿ ಯಾವ್ದೋ ಮನ್ಸು ಕಹಿ ಆಗಿ ಈ ಕೆಟ್ಟ ಕೆಲಸ ಮಾಡಿದ್ದಾರೆ. ಯಾರೋ ಫೂಲ್ ಮಾಡೋಕ್ಕೋಸ್ಕರ ಕಳ್ಸಿದ್ದಾರೆ ಅಂತ ಅನ್ಕೊಂಡ್ರೆ ಇದು ಏಪ್ರಿಲ್ ತಿಂಗಳಲ್ಲ. ಯಾರೋ ತಮಾಷೆಗೆ ಕಳ್ಸಿದ್ದಾರೆ ಅಂತ ಅನ್ಕೊಳ್ಳೋಣ ಅಂದ್ರೆ ಇದು ತಮಾಷೆ ವಿಷಯನಾ? ತಮಾಷೆ ವಿಷಯನಪ್ಪ, ಹೇಳು.
ಅದ್ ತಮಾಷೆಗಲ್ಲ, ಸೀರಿಯಸ್ ಆಗಿ ಕಳ್ಸಿರೋದು. ಮತ್ ಬೇರೆ ಯಾರು ಅಲ್ಲ, ನಾವೇ ಕಳ್ಸಿರೋದು. ಯಾಕಂದ್ರೆ ಆ ಜಾನ್ಸಿಗೆ ನಮ್ಮಣ್ಣ ಡಿವೋರ್ಸ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಾಗಿದೆ. ಓಹೋ, ಸಂಸಾರ ಅನ್ನೋ ಸಂಬಂಧಕ್ಕೆ ಮೊನ್ನೆ ಅಷ್ಟೇ ಓಂಕಾರ ಬರೆದು ಶುರು ಮಾಡಿದ್ದಾರೆ. ಅಂತ ಸಂಬಂಧನ ಬೇರೆ ಮಾಡೋಕ್ಕಾಗತ್ತಾ? ಆಗತ್ತ ಏನು, ಈಗಾಗ್ಲೇ ಅದು ಆಗಿದೆ. ಅದಕ್ಕೆ ಈ ನೋಟಿಸ್ ಕಳ್ಸಿರೋದು. ಮನಸ್ಸಿನಿಂದ ಒಂದಾಗಿರೋ ಈ ಜೋಡಿನ ಈ ಪೇಪರ್ ಬೇರ್ಪಡಿಸುತ್ತೆ ಅಂದ್ರೆ ನಾನ್ ನಂಬೋದಿಲ್ಲ ತಾಯಿ. ಈ ಡೈವರ್ಸ್ ಕೊಡ್ಬೇಕು ಅಂತಂದ್ರೆ ಇವರಿಬ್ರು ಮಧ್ಯ ಏನಾದ್ರೂ ಒಂದು ಸಮಸ್ಯೆ ಇರಬೇಕು. ಆದ್ರೆ ಇವರಿಬ್ರು ತುಂಬಾ ಅನ್ಯೋನ್ಯವಾಗಿದ್ದಾರೆ. ಅಷ್ಟೇ ಅಲ್ಲ, ಇಬ್ರು ಒಬ್ರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಭವಿಷ್ಯದ ಬಗ್ಗೆ ಕನಸು ಕಟ್ಕೊಂಡು ಈಗ ತಾನೇ ಸಂಸಾರ ಶುರು ಮಾಡಿದ್ದಾರೆ. ಅದ್ ನಿಮ್ ಭ್ರಮೆ ಅಷ್ಟೇ. ಇವ್ರಿಬ್ರ ಮಧ್ಯೆ ಯಾವ ಸಂಸಾರನೂ ಶುರು ಆಗಿಲ್ಲ, ಏನೂ ಇಲ್ಲ. ರಾಘು, ಯಾರಪ್ಪ ಇವರು? ನಿನ್ ತಂಗಿನಾ? ಯಾಕೇನೇನೋ ಮಾತಾಡ್ತಾ ಇದ್ದಾಳೆ? ಎಲ್ಲಿ ಝಾನ್ಸಿಯಲ್ಲಿ? ಝಾನ್ಸಿ ಹತ್ರ ಮಾತಾಡ್ಬೇಕು. ಜಾನ್ಸನ್ ಕರೀರಿ, ಜಾನ್ಸನ್ ಕರೀರಿ. ಕರಿಯೋದಕ್ಕೆ ಅವಳಿ ಮನೇಲಿ ಇದ್ರೆ ತಾನೆ. ಇದ್ರೆ ತಾನೆ? ಇದ್ರೆ ತಾನೆ ಅಂದ್ರೆ ಏನ್ ಅರ್ಥ? ಎಲ್ಲಿದ್ದಾಳೆ ಅವಳು? ಯಾಕಂದ್ರೆ ನಾವ್ ಆವತ್ತೇ ಅವಳನ್ನ ಮನೆಯಿಂದ ಕಳ್ಸಾಯ್ತು. ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಆಚೆ ಹೋದ್ಲು ಅಂದ್ರೆ ಏನ್ ಅರ್ಥ? ಎಲ್ಲೋಗಿದ್ದಾಳೆ? ನಾವು ಮನೆ ಬಿಟ್ಟು ಕಳಿಸಿದ ಮೇಲೆ ಅವಳು ಎಲ್ಲಿ ಹೋದ್ಲು, ಏನ್ ಮಾಡಿದ್ಲು ಅನ್ನೋದು ನಮಗ್ ಬೇಡದೇ ಇರೋ ವಿಷಯ. ಈ ಮಾತನ್ನ ನಾನ್ ನಂಬೋದಿಲ್ಲ. ನಾನು ನಿನ್ನೆ ಅಷ್ಟೇ ಝಾನ್ಸಿ ಹತ್ರ ಮಾತಾಡಿದ್ದೀನಿ, ಫೋನಲ್ಲಿ ಮಾತಾಡಿದ್ದೀನಿ. ಅವಳು ಹೇಳಿದಾಳೆ ನಾ ಇಲ್ಲೇ ಇದ್ದೀನಿ ಅಂತ. ನಿಮ್ ಮೊಮ್ಮಗಳ ನಾಟಕ ಮಾಡೋದೇನ್ ಹೊಸ್ತ? ಈ ರೀತಿ ಡ್ರಾಮಾ ಮಾಡ್ಕೊಂಡೆ ತಾನೆ ನಮ್ ಮನೆಗ್ ಬಂದ್ ಸೇರ್ಕೊಂಡಿದ್ದು. ನೋಡಿ, ನಿಮ್ಮ ಹತ್ರನೇ ಇಷ್ಟೆಲ್ಲಾ ಸುಳ್ಳು ಹೇಳಿ ಮೋಸ ಮಾಡಿದಾಳೆ ಅಂದ್ಮೇಲೆ ಇನ್ನ ಮಣ್ಣನ್ ವಿಷಯದಲ್ಲಿ ಏನೆಲ್ಲ ಸುಳ್ಳು ಹೇಳಿರ್ಬೋದು ಯೋಚನೆ ಮಾಡಿ. ಯಜಮಾನ್ರೆ, ಈ ಸುಳ್ಳು ಹೆಜ್ಜೆಗೆ ದಾರಿ ಸಿಗೋಲ್ಲ. ಅದೇ ಸತ್ಯ ಅನ್ನೋದು ಮುಚ್ಚಿರೋ ದಾರಿನೂ ತೆರೆಸುತ್ತೆ. ಈಗ ಸುಳ್ಳು ದಾರಿಯಲ್ಲಿ ಬಂದಿರೋ ನಿಮ್ಮ ಮೊಮ್ಮಗಳಿಗೆ ನಮ್ಮ ಮನೆ ಬಾಗಿಲು ಮುಚ್ಚಿದೆ. ತನ್ನವ್ರಿಗೆ ಮೋಸ ಮಾಡಿರೋ ಅವಳು ಯಾಮಾರ್ಸಿ ಈ ಮನೆಗ್ ಬಂದಿರೋ ವಿಚಾರ ದೊಡ್ಡದಲ್ಲ ಬಿಡಿ. ಏನಾಗು ಏನಪ್ಪ ಇದೆಲ್ಲ? ನೀನು ಝಾನ್ಸಿಗೆ ಡೈವರ್ಸ್ ಕೊಡೋದು ಅಂದ್ರೆ ಏನ್ ಅರ್ಥ? ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ನಂಬ ಮಾತಾ ಇದು? ಇವತ್ತೆಲ್ಲ ಮಾತುಗಳು ನಿಜ ಏನಪ್ಪ? ನಿಜನಾ? ಅವ್ರು ಹೇಳ್ತಿರೋದು ಯಾವ್ದು ಸುಳ್ಳಲ್ಲ ತಾತ. ಅವಳಿಗೆ ಡೈವರ್ಸ್ ಕೊಡುವಂತದ್ದು ಏನಾಯ್ತಪ್ಪ? ನೀವಿಬ್ರು ಚೆನ್ನಾಗೇ ಇದ್ದೀರಲ್ಲ. ಹಣೆ ಬರದಲ್ಲಿ ಹೆಸರಿಲ್ಲ ಅಂದ್ರೆ ಹೃದಯದ ಪುಟ ಕಾಲಿನೇ ಅಲ್ವಾ ತಾತ? ಈ ಮನ್ಸು ಒಪ್ಪಿ ವಿಧಿ ವಿರೋಧಿಸಿದ್ರೆ ನಾನು ಏನ್ ತಾನೇ ಮಾಡಕ್ಕಾಗತ್ತೆ ತಾತ? ನಾನು ಝಾನ್ಸಿ ಮೇಡಮ್ನ ಯಾವ ಕಾರಣಕ್ಕೆ ಮದುವೆ ಆದ್ನೋ ಆ ಉದ್ದೇಶನೇ ಈಡೇರ್ಲಿಲ್ಲ ಅಂದಮೇಲೆ ನಾನು ಅವ್ರ ಜೊತೆ ಹೇಗೆ ಬದುಕಲಿ ತಾತ? ಅಯ್ಯೋ ಭಗವಂತ. ಇವಾಗ ನನ್ನ ತಂಗಿಗೆ ಅವ್ರ ಗಂಡ ಡಿವೋರ್ಸ್ ಕೊಡೋಕೆ ಹೊರಟಿದ್ದಾರೆ. ನನ್ನ ತಂಗಿ ಬದುಕೆ ಮುಖ್ಯ ಅಂತ ನಮ್ಮ ಮನೆಯವ್ರು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಯಾರ ತೀರ್ಮಾನ ಯಾರಿಗ್ ಬೇಕಪ್ಪ? ನಿನ್ನ ತೀರ್ಮಾನ ಏನು ಅದನ್ನು ಹೇಳು. ನೋಡು, ಬೇರೆಯವ್ರಿಗೋಸ್ಕರ ನಮ್ಮ ಜೀವನ ಸಾಗಿಸ್ಬಾರ್ದು. ನಮ್ಮ ಜೀವನನ ನಾವು ಅನುಭವಿಸ್ಬೇಕು. ಬೇರೆಯವ್ರ ತಾಳಕ್ಕೆ ನಾವ್ ಹೆಜ್ಜೆ ಹಾಕೋದಲ್ಲ, ನಮ್ಮ ಹೆಜ್ಜೆಗೆ
ತಾಳನ್ ಸೆಟ್ ಮಾಡ್ಕೊಂಡು ರಾಗ ಸೇರಿಸ್ಬೇಕು. ಅದು ಬದುಕು, ಅದು ಲೈಫು. ತಾತ, ನಾನು ಪರಿಸ್ಥಿತಿ ಕೈಗೊಂಬೆ ಹಾಕಿದ್ದೀನಿ. ನನ್ನ ಜೀವನದಲ್ಲಿ ಹೆಜ್ಜೆ ಹಾಕೋದು ಮಾತ್ರ ನನ್ನ ಕೆಲಸ. ತಾಳ ತಪ್ಪುತ್ತೆ, ನಡಿಗೆ ತಪ್ಪುತ್ತೆ, ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ನನ್ನ ಕುಟುಂಬಕ್ಕೋಸ್ಕರ ಕುಣಿಯೋದಷ್ಟೇ ನನ್ನ ಕೆಲಸ. ನೀನ್ ಇಕ್ಕಟ್ಟಲ್ಲಿ ಮಾತಾಡ್ತಾ ಇದ್ರು ನಿನ್ ಮನಸ್ಸಿನ ನೋವು ನಂಗೆ ಅರ್ಥ ಆಗ್ತಾ ಇದೆ ರಾಘು. ನೋಡಪ್ಪ, ನೀನ್ ಬೇರೆಯವ್ರ ವಿಷಯ ಬಿಟ್ಬಿಡು. ನಿನ್ನ ಮನಸ್ಸು ಏನ್ ಹೇಳ್ತಾ ಇದೆ, ನಿನ್ನ ಆತ್ಮಸಾಕ್ಷಿ ಏನ್ ಹೇಳ್ತಾ ಇದೆ, ಆ ಮಾತನ್ನ ಮಾತ್ರ ಕೇಳು. ಈಗ ಜಾನ್ಸಿ ಗಂಡನಾಗಿ ನಿನ್ ನಿರ್ಧಾರ ಏನ್ ಹೇಳಪ್ಪ. ನಿನ್ ಮನ್ಸಲ್ಲಿ ನನ್ ಮೊಮ್ಮಗಳು ಇಲ್ವಾ? ಹೇಳು ಜೆಂಟಲ್ಮನ್, ಮಾತಾಡೋ. ಇದ್ರಿ ಏನ್ರಿ, ಮನಸ್ಸು ಮುಖ್ಯನಾ ಕೊಟ್ಟ ಮಾತು ಮುಖ್ಯನಾ? ಆ ಮಾತಿನ ಮೇಲೆ 2 ಕುಟುಂಬಗಳ ಭವಿಷ್ಯ ನಿಂತಿದೆ. ಆ ಮಾತಿನ ಮೇಲೆ ನಮ್ಮ ಮನೆ ಮಗಳ ಜೀವನ ನಿಂತಿದೆ. ಆ ನಾಟಕದ ಮದುವೆಗೋಸ್ಕರ ಪ್ರೀತಿಸಿ ಮದುವೆ ಆಗಿರೋ ನಮ್ಮ ಮಗಳ ನಿಜವಾದ ಮದುವೆ ಮುರಿದು ಬೀಳುತ್ತೆ. ನೋಡಿ ಯಜಮಾನ್ರೆ, ನಿಮ್ಮ ಮೊಮ್ಮಗಳ ಜೊತೆ ನಾವು ಸಂಬಂಧನ ಕಳ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮಗಳು ಮನೇಲಿ ಪರ್ಮನೆಂಟ್ ಆಗಿರ್ಬೇಕಾಗುತ್ತೆ. ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಾ? ಹೇಳಿ ಯಜಮಾನ್ರೆ. ಬೇಡ, ಖಂಡಿತ ಬೇಡ. ಒಬ್ರು ಜೀವನಕ್ಕೋಸ್ಕರ ಇನ್ನೊಬ್ರು ಜೀವನ ಹಾಳು ಮಾಡೋದು ಬೇಡ. ಎಲ್ರೂ ಸೇರಿ ಸರಿ ಮಾಡೋಣ. ಸರಿ ಮಾಡ್ಬೇಕು ಅಂತ ತಾನೇ ಈ ನೋಟಿಸ್ನ ಕಳ್ಸಿರೋದು. ಹೌದು ಯಜಮಾನ್ರೆ, ಆಗಿರೋದು ನಾಟಕದ ಮದುವೆನೇ ಆದ್ರೂ ಕಾನೂನು ಪ್ರಕಾರನೇ ಡೈವರ್ಸ್ ನೋಟಿಸ್ ಕಳಿಸಿದೀವಿ. ಯಾಕಂದ್ರೆ ನಾಳೆ ಅದನ್ನೇ ಇಟ್ಕೊಂಡು ನೀವು ಮತ್ತೆ ಬರಬಾರ್ದು ನೋಡಿ, ಅದಕ್ಕೆ. ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನಮ್ ಜಾನ್ಸಿ ರಾಘವನ ತುಂಬಾ ಹಚ್ಕೊಂಡಿದ್ದಾಳೆ. ನೀವು ಈಗ ಹೇಳ್ಬಿಟ್ರೆ ಅವ್ರ ಜೀವನ ಹಾಳಾಗೋಗುತ್ತೆ. ಅಮ್ಮ, ತಾಯಿ, ನೀವ್ ಹಿರಿಯರು, ನೀವ್ ಹೀಗೆ ಮೌನವಾಗಿ ಇದ್ಬಿಟ್ರೆ ಹೇಗೆ? ಮಾತಾಡಿ. ದೂರ ಮಾಡೋದೇ ಒಂದು ಮಾರ್ಗ ಅಲ್ಲ, ಅದು ಸರಿಯಾದ ದಾರಿ ಅಲ್ಲ. ತೊಂದರೆ ಆಗುತ್ತೆ ತಾಯಿ, ದಿಕ್ಕು ಬದಲಾಯಿಸ್ಬಿಡುತ್ತೆ. ದಯವಿಟ್ಟು ಮಾತಾಡಿ ತಾಯಿ. ನನ್ ಮಗನ್ ಜೀವನ ಹೇಗ್ ಸರಿ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ದಯವಿಟ್ಟು ನೀವು ಬೋಧನೆ ಮಾಡೋದನ್ನ ಬಿಟ್ಟು ಇಲ್ಲಿಂದ ಹೊರಡಿ. ಅಮ್ಮ, ತಾಯಿ, ನೀವು ಹಿರಿಯರು, ನೀವು ಮಾತಾಡಿ. ಮಾತು ಬೆಲೆ ಕಳ್ಕೊಳುತ್ತೆ ಅಂತ ಗೊತ್ತಾದಾಗ ಮೌನವಾಗಿರೋದೇ ಒಳ್ಳೇದಲ್ವಾ ರಾಯ್ರೆ? ಈ ಜೀವನದ ನಾಟಕದಲ್ಲಿ ನೋವಿನ ದೃಶ್ಯ ನೋಡೋದಕ್ಕೆ ಟಿಕೆಟಿನ ಅವಶ್ಯಕತೆ ಇಲ್ಲ ಅಂತಾರೆ. ಆದ್ರೆ ಜನರಿಂದ ಟೀಕೆ ಮಾತುಗಳನ್ನ ಕೇಳ್ಬೇಕಾಗತ್ತೆ ಅನ್ನೋದು ಇವ್ರು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಹೇಳಿದ್ರೆ ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಇಲ್ಲ ತಾಯಿ, ನೀವು ಈ ತರ ಮಾತಾಡ್ಬಿಟ್ರೆ ಹೇಗೆ? ತಪ್ಪನ್ನ ತಿದ್ದಬೇಕು, ಅವರ ಅಹಂಕಾರನ ತಿರಸ್ಕರಿಸಿ ಸರಿ ದಾರಿಗೆ ತರಬೇಕಾದವ್ರು ನೀವು. ಹೌದ್ ತಾನೆ ತಾಯಿ? ಈಗಿನ ಕಾಲದಲ್ಲಿ ಮಕ್ಕಳಿಗೆ ವಯಸ್ಸು ಕಡಿಮೆ ಇದ್ರು ಬದುಕಿನ ಬಗ್ಗೆ ಆಸೆ ಜಾಸ್ತಿನೇ ಇದೆ. ಅವ್ರಿಗೆ ಅನುಭವದ ಮಾತಿಗಿಂತ ಅವ್ರ ಆಯ್ಕೆನೇ ಮುಖ್ಯ ಆಗಿದೆ. ಅಂದ ಮೇಲೆ ಹೇಳೋದಕ್ಕಿಂತ ಆಗ್ತಾ ಇರೋದನ್ನ ನೋಡ್ಕೊಂಡು ಸುಮ್ನಿರೋದೇ ಒಳ್ಳೇದಲ್ವಾ ರಾಯ್ರೆ? ಏನ್ ತಾಯಿ, ನೀವು ಹೀಗೆ ಹೇಳ್ಬಿಟ್ರೆ ನನ್ನ ಮೊಮ್ಮಗಳ ಬದುಕು ಏನಾಗ್ಬೇಕು?
ಅಯ್ಯೋ ಅಯ್ಯೋ ಭಗವಂತ. ಚಿಕ್ಕಮ್ಮ ಇಲ್ಲ ಚಿಕ್ಕಮ್ಮ, ಪಾಪ ತಾತ. ಅಣ್ಣ, ತಂದಿರೋ ಬಾಟ್ಲ್ ಇನ್ನ ಮನೇಲೇ ಇದೆ. ಮಾತಾಡಿ ಮನೇನ ಸ್ಮಶಾನ ಮಾಡ್ತೀಯೋ ಇಲ್ಲ ಮೌನವಾಗಿದ್ದು ಮರ್ಯಾದಿಂದ ಅವ್ರನ್ನ ಕಳ್ಸ್ಕೊಡಕ್ ಅವಕಾಶ ಕೊಡ್ತೀಯೋ?